ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಸಿಹಿ ಕುಂಬಳಕಾಯಿ ಗಾರ್ಗಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಇದೆ. ಇಲ್ಲೇ ನಾನು ಒಂದು ಸಿಹಿ ಕುಂಬಳಕಾಯಿ ತೊಗೊಂಡೇನಿ. ಕುಂಬಳಕಾಯಿ ಗಾರ್ಗಿ ಎಲ್ಲರೂ ಮಾಡ್ತಾರೆ. ಸೊ ಇವತ್ತು ನಾ ಮಾಡೋ ವಿಧಾನನ ನಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಇದನ್ನು ನಾನೀಗ ಕಟ್ ಮಾಡಿ ತೊಗೋತೀನಿ. ಕುಂಬಳಕಾಯಿ ಚಲೋ ತಂಗೆ ಹಣ್ಣಾಗಿರ್ಬೇಕು, ಅಂದರೆ ಗಾರ್ಗಿ ಭಾಳ ರುಚಿ ಆಗ್ತಾವೆ. ಈಗ ಇದನ್ನು ಕಟ್ ಮಾಡಿಕೊಂಡು ನಾನು ಇದರೊಳಗೆ ಇನ್ನು ಅರ್ಧ ಕಟ್ ಮಾಡ್ಕೋತೇನೆ. ಯಾಕಂದರೆ ಇದರೊಳಗೆ ನಾನು ಒಂದು ಭಾಗ ಮಾತ್ರ ಇವತ್ತು ಗಾರ್ಗಿ ಮಾಡೋಕ್ಕೆ ಯೂಸ್ ಮಾಡ್ತೇನೆ. ಈಗ ಇದರೊಳಗಿಂದ ಬೀಜ ಎಲ್ಲ ತೆಗೆದು ಆಮೇಲೆ ಇದನ್ನು ಹಿಂದಿನ ಸಿಪ್ಪೆ ಎಲ್ಲ ತೆಗೆದು ನಾನು ಇದನ್ನು ತುರಿದು ತೊಗೋತೇನೆ. ಒಬ್ಬೊಬ್ಬರು ಇದನ್ನು ಹೋಳ್ನಾಗ ಕಟ್ ಮಾಡಿ ಕುದಿಸಿ ಗಾರ್ಗಿ ಮಾಡ್ತಾರೆ. ಆದರೆ ಇವತ್ತು ನಾ ಮಾಡೋ ವಿಧಾನ ಬೇರೆ ಐತಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನೆ. ನೋಡಿರಿ, ಇದನ್ನ ಸಿಪ್ಪೆ ಎಲ್ಲ ತೆಗೆದು ನಾನು ಈ ರೀತಿ ತುರಿದು ತೊಗೊಂಡೇನಿ. ಈಗ ಇದನ್ನು ನಾನು ಅಳತೆ ಮಾಡ್ಕೋತೇನೆ. ಯಾಕಂದರೆ ಇದಕ್ಕೆ ನಾವು ಬೆಲ್ಲ ಹಾಕಬೇಕಲ್ಲ. ಬೆಲ್ಲ ಅಂದಾಜು ಮೇಲೆ ಹಾಕಕ್ಕೆ ಬರೋಂಗಿಲ್ಲ. ಇದನ್ನು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿಕೊಂಡು ಕರೆಕ್ಟ್ ಅಳತೆ ಒಳಗೆ ಬೆಲ್ಲ ಹಾಕ್ಕೋಬೇಕಾಗ್ತೈತಿ. ಯಾಕಂದರೆ ಬೆಲ್ಲ ಹೆಚ್ಚು ಕಡಿಮೆ ಆತಪ್ಪ ಅಂತಂದ್ರೆ ಗಾರ್ಗಿ ಚಲೋ ಆಗಂಗಿಲ್ಲ. ಬೆಲ್ಲ ಜಾಸ್ತಿ ಆದ್ರೆ ಗಾರ್ಗಿ ಹೊಡಿತಾವೆ, ಕಡಿಮೆ ಆತಂದ್ರೆ ಬೆಲ್ಲ ಗಾರ್ಗಿ ಜಲ್ದಿ ಹಾಳು ಆಗ್ತಾವೆ. ಅದಕ್ಕೆ ಇದನ್ನು ಕರೆಕ್ಟ್ ಮೆಜರ್ಮೆಂಟ್ ಮಾಡಿಕೊಂಡು ಕರೆಕ್ಟ್ ಮೆಜರ್ಮೆಂಟ್ನಾಗ ಬೆಲ್ಲ ಮಿಕ್ಸ್ ಮಾಡಬೇಕಾಗ್ತೈತಿ. ಈಗ ಈ ಪಾತ್ರೆಯಿಂದ 1.5 ಅಳತೆ ಅಷ್ಟು ಇದು ಕುಂಬಳಕಾಯಿ ತುರಿ ಆಗೈತಿ. ಈಗ ನಾನು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೊಂಡೇನಿ. ಪೂರ್ತಿ ಒಂದು ಪಾತ್ರೆನೂ ತೊಗೊಂಡಿಲ್ಲ, ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡೇನಿ. ಈಗ ಒಂದು ದಪ್ಪ ತಳದ ಪಾತ್ರೆಗೆ 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ತುರಿದಿಟ್ಕೊಂಡಿರುವಂಥ ಕುಂಬಳಕಾಯಿನ ಇದಕ್ಕೆ ಹಾಕಿ ಮೀಡಿಯಮ್ ಟು ಹೈ ಫ್ಲೇಮ್ನಾಗ ಒಂದು 10 ನಿಮಿಷ ಇದನ್ನು ಹುರ್ಕೋಬೇಕಾಗ್ತೈತಿ. ಒಬ್ಬೊಬ್ಬರು ಕುದಿಸಿ ಮಾಡ್ತಾರೆ, ಆದರೆ ನಾನು ಇದನ್ನು ಹುರಿದು ಮಾಡ್ತೀನಿ. ಇದು ಭಾಳ ಈಸಿಯಾಗಿರೋ ಮೆಥಡ್. ಭಾಳ ಜಲ್ದಿನೂ ಮಾಡ್ಕೋಬೋದು ಇದನ್ನು, ಮತ್ತು ಗಾರ್ಗಿನೂ ಅಷ್ಟೇ ರುಚಿ ಆಗ್ತಾವೆ. ಒಂದು 10 ನಿಮಿಷ ಹುರಿದ ಮೇಲೆ ಈ ರೀತಿ ಕಲರ್ ಚೇಂಜ್ ಆಗ್ತೈತಿ. ಇದರೊಳಗಿಂದ ಹಸಿ ವಾಸನೆ ಹೋಗೋ ಮಟ್ಟ ಅಷ್ಟೇ ಹುರಿದು ತೆಗೆದು ಒಂದು ತಾಟಿಗೆ ತೆಗೆದಿಟ್ಕೊಂಡ್ಬಿಡ್ತೇನೆ. ಈಗ ನಾ ಏನು ಅಳತೆ ಮಾಡಿ ಬೆಲ್ಲ ತೊಗೊಂಡಿದ್ನಲ್ಲ, ಈಗ ಅದ ಪಾತ್ರೆಗೆ ಈ ಬೆಲ್ಲ ಹಾಕ್ಕೊಂಡು ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ನೀರು ಹಾಕಬೇಕು. ನೀರು ಭಾಳ ಹಾಕಬಾರ್ದು, ಬೆಲ್ಲ ಕರಗಾಕಂತ ಹೇಳಿ 1 ಟೀ ಸ್ಪೂನ್ ಅಷ್ಟು ಬೆಲ್ಲ ಹಾಕ್ಕೊಂಡೇನಿ. ಲೋ ಫ್ಲೇಮ್ನಾಗ ಈ ರೀತಿ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಇಲ್ಲಿ ಬೆಲ್ಲ ಕರಗಬೇಕಷ್ಟ, ಪಾಕ ಏನು ತೊಗೊಳೋದಿರಂಗಿಲ್ಲ. ಈ ರೀತಿ ಸ್ವಲ್ಪ ಬೆಲ್ಲ ಕರಗಿದ ಮೇಲೆ ನಾವು ಹುರಿದಿಟ್ಕೊಂಡಿರುವಂಥ ಕುಂಬಳಕಾಯಿ ತುರಿನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಇದು ಮಿಕ್ಸ್ ಮಾಡ್ಕೊಂಡಂಗೆ ಇದು ಕುಂಬಳಕಾಯಿ ಒಳಗೆ ಏನು ನೀರಿನ ಅಂಶ ಇರ್ತೈತಲ್ಲ ಅದು ಬಿಟ್ಕೊಂಡು ಈ ರೀತಿ ತೆಳ್ಳಗೆ ಆಗ್ತೈತಿ. ಆಮೇಲೆ ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಒಂದು 10 ನಿಮಿಷ ಕುದಿಸಿದ್ರೆ ಈ ರೀತಿ ಸ್ವಲ್ಪ ಗಟ್ಟಿ ಆಗ್ತೈತಿ. ಇಷ್ಟ ಆಗಬೇಕಿದೆ, ಭಾಳ ಗಟ್ಟಿನೂ ಆಗಬಾರ್ದು. ಯಾಕಂದರೆ ಇದಕ್ಕೆ ನಾವು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ಆಗಿರ್ತೈತಲ್ಲ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಇದನ್ನು ಇದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೋತೇನೆ. ಆಮೇಲೆ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಇನ್ನೊಂದ್ಸರಿ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ನಾಗನ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋತೀನಿ. ಗೋಧಿ ಹಿಟ್ಟು ಮಿಕ್ಸ್ ಮಾಡೋ ಮುಂದೆ ಸ್ಟವ್ ಆಫ್ ಮಾಡಿಬಿಡಬೇಕು. ಆಫ್ ಮಾಡಿ ಈಗ ನಾನು ಒಂದು ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ. ಆದರೆ ಇಷ್ಟು ಒಂದೇ ಸರಿ ಹಾಕ್ಕೊಳ್ಳೋಂಗಿಲ್ಲ, ಸ್ವಲ್ಪ ನೋಡಿ ಹಾಕೋಬೇಕಾಗ್ತೈತಿ. ಈ ರೀತಿ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು. ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊತ ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಇದು ಭಾಳ ಗಟ್ಟಿನೂ ಆಗಬಾರ್ದು ಮತ್ತು ಭಾಳ ತೆಳ್ಳಗೂ ಆಗಬಾರ್ದು. ಗಟ್ಟಿ ಆದ್ರೆ ಗಾರ್ಗಿ ಚಲೋ ಆಗಂಗಿಲ್ಲ, ತೆಳ್ಳಗಾದ್ರೂ ಗಾರ್ಗಿ ಮಾಡೋಕ್ಕನ ಬರೋಂಗಿಲ್ಲ. ಅದಕ್ಕೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇರಬೇಕಾಗ್ತೈತಿ. ಅದಕ್ಕೆ ಗೋಧಿ ಹಿಟ್ಟು ಹಾಕ್ಕೊತ ಸ್ವಲ್ಪ ಹಾಕ್ಕೊತ ಮಿಕ್ಸ್ ಮಾಡ್ಕೋಬೇಕು. ನಾನು ಹೆಚ್ಚು ಕಡಿಮೆ 1 ಕಪ್ಪಷ್ಟು, ಈಗ ಅರ್ಧ ಕಪ್ಪಿಂದ ಮೆಜರ್ಮೆಂಟ್ ಐತಿ. ನಾನು ಅದರಲ್ಲೇ 1 ಕಪ್ಪಷ್ಟು ನಾನು ಗೋಧಿ ಹಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಂಡೇನೆ ಅಂತ ಹೇಳ್ಬೋದು. ನೋಡಿರಿ, ಈ ರೀತಿ ಮಿಕ್ಸ್ ಆದಮೇಲೆ ನಾವು ಚಮಚದಲ್ಲಿ ಹಿಂಗೆ ಎತ್ತಿ ನೋಡಿದರೆ ಇದು ಈ ರೀತಿ ಆಗಿರಬೇಕು. ಆಮೇಲೆ ಆರಿದ ಮೇಲೆ ಇದನ್ನು ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತೈತಿ. ಆಮೇಲೆ ಇದನ್ನು 1 ದಿವಸ ಮೊದಲೇ ನಾವು ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇನು ಗಾರ್ಗಿ ಮಾಡ್ಬೋದು. ಒಂದು 15-20 ನಿಮಿಷ ಮುಚ್ಚಿಟ್ಬಿಡ್ತೇನೆ ನಾನು. ಅಂದರೆ ನಾವು ಕೈಲಿಂದ ಹಿಡಿಯುವಷ್ಟು ಕರೆಕ್ಟ್ ಇದು ಹದ ಇರಬೇಕು. ಅಂದರೆ ಭಾಳ ಬಿಸಿ ಇರ್ತೈತಲ್ಲ ಮಾಡಿದಾಗ. ಈಗ ಒಂದು 15-20 ನಿಮಿಷ ಆಗೈತಿ. ಆಮೇಲೆ ನಾನು ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಈ ರೀತಿ ರೋಲ್ ಮಾಡಿಕೊಂಡು ಈ ರೀತಿ ಹೋಲ್ ಮಾಡಿ ತೊಗೋತೇನೆ. ವಡೆ ಮಾಡ್ತೇಲ್ಲ ಆ ರೀತಿ ಒಳಗೆ. ಒಬ್ಬೊಬ್ಬರು ಇದನ್ನು ಬಜ್ಜಿ ಥರನೂ ಮಾಡ್ತಾರೆ, ಒಬ್ಬರು ಬರೀ ಕೈಲಿಂದ ತಟ್ಟಿನೂ ಮಾಡ್ತಾರೆ. ಆದರೆ ಈ ರೀತಿ ಮಾಡೋದ್ರಿಂದ ಕರೆಕ್ಟಾಗಿ ಎಲ್ಲ ಕಡೆ ಫ್ರೈ ಆಗ್ತೈತಿ ಅನ್ನೋದಕ್ಕೆ ನಾನು ಈ ರೀತಿ ಮಾಡ್ಕೊಂಡೇನಿ. ಯಾವ ರೀತಿ ಬೇಕಂದ್ರೂ ನಾವು ಗಾರ್ಗಿನ ಮಾಡ್ಬೋದು. ನಾನು ಇಷ್ಟು ಒಂದೇ ಸಾರಿ ಮಾಡಿ ಇಟ್ಕೊಂಡೆ ನೋಡ್ರಿ. ಇದನ್ನು ಒಂದೇ ಸಾರಿ ಮಾಡಿ ಇಟ್ಕೊಂಡು ಕರಿಬೋದು. ಇವನ್ನ ಮೇಲೆ ಸ್ವಲ್ಪ ಗಸಗಸಿ ಹಾಕ್ಕೊಂಡೇನಿ. ಬೇಕಂದ್ರೆ ಹಾಕ್ಬೋದು, ಬೇಡಂದ್ರೆ ಬಿಡ್ಬೋದು. ಗಸಗಸಿ ಏನು ಆಪ್ಷನಲ್ಲ.
ನೋಡಿರಿ ಇಷ್ಟನ್ನ ಒಂದು ಸರಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡೇನಿ. ಹದವಾಗಿತ್ತಪ್ಪ ಅಂತಂದ್ರೆ ಕರೆಕ್ಟಾಗಿ ಗಾರ್ಗಿ ಬರ್ತಾವೆ. ಆಮೇಲೆ ಎಣ್ಣೆ ಭಾಳ ಖಡಕ್ ಕಾಯ್ದಿರಬಾರ್ದು, ಇದಕ್ಕೆ ಮೀಡಿಯಮ್ ಕಾಯ್ದಿರಬೇಕು. ಮತ್ತು ಏಕ್ದಮ್ ಲೋ ಫ್ಲೇಮ್ನಾಗ ಇಟ್ಟು ನೀವು ಫ್ರೈ ಮಾಡಬೇಕು. ಹೈ ಫ್ಲೇಮ್ನಾಗ ಇಟ್ಟರೆ ಕಲರ್ ಜಲ್ದಿ ಚೇಂಜ್ ಆಗಿಬಿಡ್ತೈತಿ, ಅದ್ರ ಒಳಗೆ ಹಸಿ ಉಳಿದ್ಬಿಡ್ತೈತಿ. ಇದು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಚಲೋ ತಂಗೆ ಫ್ರೈ ಆಗಬೇಕು. ಆದರೆ ಬಾಳೋ ತನಕ ಏನು ಫ್ರೈ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಈ ರೀತಿ ಆ ಎರಡೂ ಕಡೆ ಹೊಳ್ಳಾಡ್ಸ್ಕೊಂತ ಸ್ವಲ್ಪ ಈ ರೀತಿ ಕಲರ್ ಚೇಂಜ್ ಆದರೆ ತೆಗೆದುಬಿಡ್ಬೇಕು. ಯಾಕಂದರೆ ಇದು ಆರಿದ ಮೇಲೆ ಇನ್ನೂ ಕಲರ್ ಸ್ವಲ್ಪ ಡಾರ್ಕ್ ಆಗ್ತೈತಿ. ನೋಡಿರಿ ಇಷ್ಟು ಜಲ್ದಿನ ಫ್ರೈ ಆಗ್ತಾವೆ. ಆದರೆ ಲೋ ಫ್ಲೇಮ್ನಾಗ ಇಟ್ಟನ್ನು ಫ್ರೈ ಮಾಡಬೇಕು. ಎಣ್ಣೆ ಭಾಳ ಬಿಸಿಯಾಗಿರಬಾರ್ದು. ಇಷ್ಟು ಕರೆದು ತೆಗೆದೇನೆ ನಾ ಇಷ್ಟೂ ಇದೇ ರೀತಿ ಕರೆದು ತೊಗೊಂಡೇನೆ. ನೋಡಿರಿ ಕರೆಕ್ಟ್ ಮೆಜರ್ಮೆಂಟ್ನಾಗ ಕರೆಕ್ಟ್ ಆಗಿ ನಾವು ಮಾಡಿದ್ವಿ ಅಂತಂದ್ರೆ ಇದು ಗಾರ್ಗಿ ಪರ್ಫೆಕ್ಟಾಗಿ ಬರ್ತಾವೆ, ಒಡೆಯಂಗಿಲ್ಲ. ಸೊ ಈ ರೆಸಿಪಿ ಫೇಲ್ ಆಗೋ ಚಾನ್ಸೇ ಇಲ್ಲ. ನಾನು ಇಷ್ಟು ಇದೇ ರೀತಿ ಕರೆದು ತೊಗೊಂಡೇನಿ. ಇದು ಮೇಲೆ ಕ್ರಿಸ್ಪಿ, ಒಳಗೆ ಸಾಫ್ಟಾಗಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತವೆ. ಮತ್ತು ಕುಂಬಳಕಾಯಿ ಹೆಲ್ತ್ಗೆ ಭಾಳ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತು. ಇದನ್ನು ಒಂದು ಸರಿ ನಾವು ಮಾಡಿ 1 ವಾರದಿಂದ 15 ದಿನದವರೆಗೂ ಇಟ್ಕೊಂಡು ಯೂಸ್ ಮಾಡ್ಬೋದು. ಇದು ಕೆಡಂಗಿಲ್ಲ. ಬೆಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಗಾರ್ಗಿ ಕೆಡಂಗಿಲ್ಲ ಮತ್ತು ತಿನ್ನೋಕೆ ಅಷ್ಟು ರುಚಿಯಾಗಿರ್ತಾವೆ. ಬೆಲ್ಲ ಕಡಿಮೆ ಆತಪ್ಪ ಅಂತಂದ್ರೆ ಗಾರ್ಗಿ ಜಲ್ದಿನೇ ಕೆಟ್ಬಿಡ್ತೈತಿ. ಸೊ ಕರೆಕ್ಟ್ ಮೆಜರ್ಮೆಂಟ್ನಾಗ ನಾವು ಬೆಲ್ಲನ ಹಾಕ್ಕೊಂಡು ಗಾರ್ಗಿನ ಮಾಡ್ಕೋಬೋದು. ಸೊ ಇದು ಒಂದು ಹೆಲ್ದಿ ರೆಸಿಪಿ ಮತ್ತು ಒಂದು ಟ್ರೆಡಿಷ್ನಲ್ ರೆಸಿಪಿ ಅಂತ ಹೇಳ್ಬೋದು. ಈ ಗಾರ್ಗಿ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ನೀವು ಮಾಡೋ ವಿಧಾನನೂ ನನ್ನ ಜೊತೆ ಶೇರ್ ಮಾಡಿಕೊಡ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.